ಶ್ರೀ ಗುರುಭ್ಯೋ ನಮಃ. ಗುರೂಜಿಗಳಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಅನಿತಾ. ಇವತ್ತು ನಾನು ಸಮಸ್ಯೆ ಬಗೆಹರಿಸುವ ಮನಸ್ಸು ಮತ್ತು ಸಮಸ್ಯೆ ಸೃಷ್ಟಿಸುವ ಮನಸ್ಸು ಈ ವಿಚಾರವಾಗಿ ಚರ್ಚೆ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇದ್ರ ಬಗ್ಗೆ ಜಾತಕ ವಿಶ್ಲೇಷಣೆ ಮಾಡೋಣ. ಈ ಜಾತಕದಲ್ಲಿ ಚಂದ್ರ ನೀಚಾಭಿಲಾಷಿ ಇದ್ರೆ ಸಮಸ್ಯೆ ಸೃಷ್ಟಿಸುವ ಮನಸ್ಥಿತಿ ಇರತ್ತೆ. ಚಂದ್ರನ ಉಚ್ಚ ಸ್ಥಾನ ಬಂದು ವೃಷಭ ರಾಶಿ ಆಗಿರೋದ್ರಿಂದ ನೀಚಾಭಿಲಾಷಿ ಆಗಕ್ಕೆ ಈ ರಾಶಿಯಿಂದನೇ ಸ್ಟಾರ್ಟ್ ಆಗುತ್ತೆ. ವೃಷಭ ರಾಶಿ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ ಇಷ್ಟು ರಾಶಿಯಲ್ಲಿ ಚಂದ್ರ ಸ್ಥಿತಿಯಾಗಿದ್ದರೆ ನೀಚಾಭಿಲಾಷಿ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಈ ಜಾತಕದಲ್ಲಿ ಚಂದ್ರ ಬಂದು ಉಚ್ಚಾಭಿಲಾಷಿ ಆಗಿರೋದ್ರಿಂದ ಈ ಜಾತಕಸ್ಥರ ಮನಸ್ಥಿತಿ ಹೇಗಿರತ್ತೆ ಅಂದ್ರೆ, ಏನೇ ಸಮಸ್ಯೆ ಬಂದ್ರು ಸಮಸ್ಯೆ ಬಗೆಹರಿಸ್ಕೊಂಡು ಮುನ್ನುಗ್ತಾ ಹೋಗ್ತಾರೆ. ಸೊ ಇವ್ರಿಗೆ ಎಂಥದೇ ಕಷ್ಟ ಬಂದ್ರು, ಮನೆ ಒಳಗಡೆ ಇರ್ಲಿ, ಮನೆ ಹೊರಗಡೆ ಇರ್ಲಿ, ಮನೆ ಒಳಗಡೆ ಅಂದ್ರೆ ಗಂಡ ಹೆಂಡತಿ ನಡುವೆ ಅಥವಾ ಫ್ಯಾಮಿಲಿ ನಡುವೆ ಏನೇ ಪ್ರಾಬ್ಲಮ್ ಬಂದ್ರು ಸೊಲ್ಯೂಷನ್ ಹುಡುಕ್ತಾ ಹೋಗ್ತಾರೆ. ಸೊ ಕೆಲಸ ಮಾಡೋ ಪ್ಲೇಸ್ ಅಲ್ಲಿ ಕೂಡ ಏನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ ಅದಕ್ಕೆ ಸೊಲ್ಯೂಷನ್ ಬೇಗ ಹುಡ್ಕೊಂಡು ನೆಕ್ಸ್ಟ್ ಫೈನಾನ್ಷಿಯಲ್ ಗೋಲ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಹಾಗಾಗಿ ಇವ್ರಿಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಚೆನ್ನಾಗಿರತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಮುಂದಿನ ಜಾತಕಕ್ಕೆ ಹೋಗೋಣ. ಈ ಜಾತಕದಲ್ಲೂ ಕೂಡ ಚಂದ್ರ ಬಂದು ಉಚ್ಚಾಭಿಲಾಷಿ ಆಗಿರ್ತಾನೆ. ಚಂದ್ರನ ನೀಚ ಸ್ಥಾನ ಬಂದು ವೃಶ್ಚಿಕ ರಾಶಿ ಆಗಿರತ್ತೆ. ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಮೇಷ ಇಷ್ಟು ರಾಶಿಯಲ್ಲಿ ಚಂದ್ರ ಸ್ಥಿತಿ ಆಗಿದ್ದರೆ ಉಚ್ಚಾಭಿಲಾಷಿ ಅಂತ ತಗೋಬೇಕು. ಈ ಜಾತಕದಲ್ಲಿ ಚಂದ್ರ ಉಚ್ಚಾಭಿಲಾಷಿ ಆಗಿರೋದ್ರಿಂದ ಈ ಜಾತಕಸ್ಥರು ಕೂಡ ಏನೇ ಸಮಸ್ಯೆ ಬಂದು ಸಮಸ್ಯೆನ ಬಗೆಹರಿಸುವಂತ ಮನಸ್ಥಿತಿ ಹೊಂದಿರ್ತಾರೆ. ಸೊ ಇವರು ಕೂಡ ಸಮಸ್ಯೆ ಎಂಥದೇ ಎಷ್ಟೇ ಕಷ್ಟ ಬಂದ್ರೂ ಕೂಡ ಸಮಸ್ಯೆ ಬಗೆಹರಿಸ್ಕೊಂಡು ತಮ್ಮ ಗುರಿ ಏನಿರತ್ತೆ ಗುರಿ ಕಡೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಈ ಜಾತಕಸ್ಥರಿಗೂ ಕೂಡ ಫೈನಾನ್ಷಿಯಲ್ ಪ್ರಾಬ್ಲಮ್ ಏನು ಬರಲ್ಲ, ಚೆನ್ನಾಗಿ ಸ್ಟೇಬಲ್ ಆಗಿರತ್ತೆ. ನೆಕ್ಸ್ಟ್ ಮುಂದಿನ ಜಾತಕ ನೋಡೋಣ. ಈ ಜಾತಕದಲ್ಲಿ ಚಂದ್ರ ಬಂದು ನೀಚಾಭಿಲಾಷಿ ಆಗಿರ್ತಾನೆ. ಸೊ ಚಂದ್ರ ನೀಚಾಭಿಲಾಷಿ ಆಗಿದ್ದರೆ ಜಾತಕಸ್ಥರ ಮನಸ್ಥಿತಿ ಹೇಗಿರತ್ತಂದ್ರೆ, ಎಲ್ಲೇ ಹೋದ್ರೂ ಸಮಸ್ಯೆ ಸೃಷ್ಟಿಸುವಂತ ಮನಸ್ಥಿತಿ ಇರತ್ತೆ. ಮನೆ ಫ್ಯಾಮಿಲಿ ಮಧ್ಯೆ ಇರ್ಬೋದು, ಕೆಲಸ ಮಾಡೋ ಸ್ಥಳದಲ್ಲಿ ಇರ್ಬೋದು, ಎಲ್ಲೇ ಹೋದ್ರೂ ಒಂದಲ್ಲ ಒಂದ್ ಸಮಸ್ಯೆ ಸೃಷ್ಟಿಸ್ತಾನೆ ಇರ್ತಾರೆ. ಈ ತರ ಸಮಸ್ಯೆಗಳನ್ನ ಸೃಷ್ಟಿಸ್ತಾ ಹೋದ್ರೆ ಇವರಿಗೆ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಡೈಲಿ ಯಾವ್ದ್ ಸಮಸ್ಯೆ ಬರತ್ತೆ, ಎಲ್ಲದ್ರಲ್ಲೂ ಏನೇ ಮಾಡಿದ್ರು ಇವ್ರಿಗೆ ತೃಪ್ತಿ ಸಿಗ್ತಾ ಇರಲ್ಲ, ಸಮಸ್ಯೆ ಸೃಷ್ಟಿಸ್ತಾನೆ ಇರ್ಬೇಕು. ಈ ತರ ಆಗಿರೋದ್ರಿಂದ ಇವರಿಗೆ ಫೈನಾನ್ಷಿಯಲ್ ಗೋಲ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ಸೊ ಈ ತರ ಚಂದ್ರ ನೀಚಾಭಿಲಾಷಿ ಸ್ಥಾನದಲ್ಲಿದ್ರೆ ಆ ಜಾತಕಸ್ಥರು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಲ್ಲ, ಮತ್ತೆ ಅವರು ಫೈನಾನ್ಷಿಯಲ್ ಕೂಡ ಚೆನ್ನಾಗೂ ಇರಲ್ಲ. ನೆಕ್ಸ್ಟ್ ಮುಂದಿನ ಜಾತಕ ನೋಡೋಣ. ಈ ಜಾತಕದಲ್ಲಿ ಕೂಡ ಚಂದ್ರ ಬಂದು ನೀಚಾಭಿಲಾಷಿ ಆಗಿದ್ದಾನೆ. ಸೇಮ್ ನೀಚಾಭಿಲಾಷಿ ಆಗಿದ್ರೆ ಬೇರೆಯವ್ರನ್ನ ಕೂಡ ಬ್ಲೇಮ್ ಮಾಡ್ತಿರ್ತಾರೆ. ಮನಸ್ಥಿತಿನೇ ಹಾಗಿರತ್ತೆ. ಸಮಸ್ಯೆ ಸೃಷ್ಟಿಸೋ ಮನಸ್ಥಿತಿ ಅಂದ್ರೆ ಯಾವ್ದಾವ್ ರೀತಿ ಸೃಷ್ಟಿಸ್ಬೋದು, ಎಲ್ಲಾ ರೀತಿಯಲ್ಲೂ ಸೃಷ್ಟಿಸ್ತಿರ್ತಾರೆ. ಅಂದ್ರೆ ಈಗ ಅವ್ರಿಗೆ ಇದೇ ತರ ಪ್ರತಿದಿನ ಒಂದೊಂದ್ ಸಮಸ್ಯೆ ಬರ್ತಾ ಹೋದ್ರೆ ಅವ್ರಿಗೆ ನೆಕ್ಸ್ಟ್ ನಮ್ ಗುರಿ ಏನಿದೆ ಅನ್ನೋದೇ ಮರ್ತೋಗ್ಬಿಡತ್ತೆ. ಎಲ್ಲೇ ಹೋದ್ರು ಒಂದೊಂದೇನಾದ್ರು ಈಗ ಬ್ಲೇಮ್ ಮಾಡ್ತಿರ್ತಾರೆ. ಅವ್ರು ಹಿಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ನಂಗೇನೋ ಮಾಡ್ಬೇಕಿತ್ತು, ಅವರಿಂದ ಪ್ರಾಬ್ಲಮ್ ಆಯ್ತು. ಈ ತರ ಡೈಲಿ ಒಂದೊಂದು ಪ್ರಾಬ್ಲಮ್ನ ಅವ್ರೇ ಸೃಷ್ಟಿಸ್ಕೊಳ್ತಾ ಇರ್ತಾರೆ. ಇವ್ರು ಮನೆ ಒಳಗಡೆ ಗಂಡ ಹೆಂಡತಿ ನಡುವೆ ಮಾತಿಗೆ ಮಾತು ಬೆಳೆಯೋದು, ಈ ತರ ಸಮಸ್ಯೆ ಸೃಷ್ಟಿಸೋದ್ರಿಂದ ಇವ್ರಿಗೂ ಕೂಡ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಲ್ಲ. ಫೈನಾನ್ಷಿಯಲ್ ಗೋಲ್ ಹೇಗ್ ಅಚೀವ್ ಮಾಡ್ಬೇಕು ಅನ್ನೋದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಟೈಮ್ ಸಿಗಲ್ಲ. ಹಾಗಾಗಿ ಇವರು ಫೈನಾನ್ಷಿಯಲಿ ಕೂಡ ಚೆನ್ನಾಗಿರಲ್ಲ, ತಮ್ಮ ಗುರಿ ಕಡೆ ಕಾನ್ಸಂಟ್ರೇಟ್ ಕೂಡ ಮಾಡಕ್ಕಾಗಲ್ಲ. ಎಲ್ಲರಿಗೂ ವಂದನೆಗಳು.